Good morning, dear students. In this session, we are going to begin with the numerical problems. So far, we have done with the theoretical part with regarding not-for-profit organization chapter. In this session, we are going to discuss some numerical. We are going to solve some numerical problems. Especially, it is for 12 marks for the annual examination. So here we have a illustration which is related to Sharada Education Society. So by looking at this problem, we have to prepare both the income and expenditure account as well as balance sheet. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು 12 ಅಂಕಗಳಿಗೆ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಶಾರದಾ ಎಜುಕೇಷನ್ ಸೊಸೈಟಿ ಅನ್ನುವಂಥ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರುವ ಒಂದು ಇಲಸ್ಟ್ರೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ವಿ ಹ್ಯಾವ್ ಟು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಮೊದಲಿಗೆ ಅಟ್ ಫಸ್ಟ್ ಲೆಟ್ ಅಸ್ ಅನಲೈಸ್ ದ ಪ್ರಾಬ್ಲಮ್. ಮೊದಲಿಗೆ ನಾವು ಪ್ರಾಬ್ಲಮನ್ನು ವಿಶ್ಲೇಷಣೆ ಮಾಡೋಣ, ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಬ್ಯಾಲೆನ್ಸ್ ಶೀಟ್ ನಿಮಗೆ ಕಾಣಿಸ್ತಿರ್ಬೋದು ಫಾರ್ ದ ಇಯರ್ 31/3/2017. Balance sheet in the right hand side you can see they have given information with regarding the assets like cash in hand ಅಂದರೆ ಕೈಯಲ್ಲಿರುವಂತಹ ಹಣ, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅಂದರೆ ಒಂದು ಎಜುಕೇಷನ್ ಸೊಸೈಟಿ ಅಂದರೆ ಅಲ್ಲಿ ಮ್ಯಾಪ್ಸ್ ಮತ್ತು ಚಾರ್ಟ್ ಇದ್ದೇ ಇರುತ್ತೆ. ಅದು ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಿರುವ ಹಾಗೆ ಶಾಲೆಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಟೀಚ್ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರುವ ಮ್ಯಾಪ್ ಹಾಗೂ ಚಾರ್ಟ್ಗಳಿರುತ್ತೆ. ಅದು ಸಂಸ್ಥೆಯ ಆಸ್ತಿ. ಆ್ಯಂಡ್ 5% ಗವರ್ಮೆಂಟ್ ಬಾಂಡ್ ನಿಮಗೆಲ್ಲಿ ಕಾಣಿಸ್ತಿರ್ಬೋದು. 5% ಗವರ್ಮೆಂಟ್ ಬಾಂಡ್ 31,000. ಇಟ್ಸ್ ಅ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಡನ್ ಬೈ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇಟ್ಸ್ ಅ ಕಂಪಲ್ಸರಿ ಇನ್ವೆಸ್ಟ್ಮೆಂಟ್. ಎಲ್ಲ ಎಜುಕೇಷನ್ ಸೊಸೈಟಿಯವರು ಕೂಡ ಗವರ್ಮೆಂಟ್ ಬಾಂಡನ್ನು ತಗೋಬೇಕು. ಅದೊಂದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಒಂದಿಷ್ಟು ಅಮೌಂಟನ್ನು ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಗವರ್ಮೆಂಟ್ ಬಾಂಡಲ್ಲಿ, ಅದು ಕಂಪಲ್ಸರಿ. ದೆನ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ನಿಮಗೆ 4th ಐಟಮ್ ನಿಮಗೆ ಅಸೆಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 1,000. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 1,000 as well as the last asset that is furniture ಅಂದರೆ ಪೀಠೋಪಕರಣ, that is the amount 3,250. This is about the details with regarding assets. So let us move liability side. In that you can see capital fund as well as audit fees outstanding. You can see capital fund, you know we already discussed about capital fund. It is a amount received by the organization for the specific purpose, okay, not for the general purpose. Instead of writing the capital, we record all those capital nature fund under the capital fund account. As well as the second item you observe on the liability side, that is audit fees. Audit fees outstanding, O/S they have written like that. So that is what outstanding balance. Audit fees, they yet to pay the audit fees ಅಂದರೆ ಅವರು ಇನ್ನೂ ಕೂಡ ಲೆಕ್ಕ ಪರಿಶೋಧಕರಿಗೆ ಕೊಡಬೇಕಾಗಿರುವಂಥ ಫೀಸನ್ನು ಕೊಡಬೇಕಿತ್ತು, ಕೊಟ್ಟಿಲ್ಲ. ದಿಸ್ ಈಸ್ ಅಬೌಟ್ ಲಯಬಿಲಿಟೀಸ್. ಮುಂದೆ ಇದೇ ಪ್ರಾಬ್ಲಮಲ್ಲಿ ಅವರು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೂಡ ಕೊಟ್ಟಿದ್ದಾರೆ. ಆಲ್ಸೋ ದೇ ಹ್ಯಾವ್ ಗಿವನ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018. ಸೊ under receipts and payment account they have mentioned the purpose for which we have spent our money, that is payment, as well as the purpose for which from which they have received the money. Okay, different source of money collected as well as the different source for which money they have spent. ಅಂದರೆ ಅವರು ಎಲ್ಲಿ ಅಮೌಂಟನ್ನು ಪೇಮೆಂಟ್ ಮಾಡಿದ್ದಾರೆ ಅಂದರೆ ಖರ್ಚು ಮಾಡಿದ್ದಾರೆ ಮತ್ತು ಅವರು ಎಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿದ್ದಾರೆ, ರಿಸೀವ್ ಮಾಡಿದ್ದಾರೆ, ಎರಡನ್ನೂ ಕೂಡ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಅಂಡರ್ ಪೇಮೆಂಟ್ ಸೈಡ್, ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಕ್ರೆಡಿಟ್ ಸೈಡ್, ಫಸ್ಟ್ ಐಟಮ್ ದೇ ಹ್ಯಾವ್ ಗಿವನ್ ದಟ್ ಈಸ್ ಆಡಿಟ್ ಫೀಸ್. ಆಡಿಟ್ ಫೀಸ್ ಅಮೌಂಟ್ ದಟ್ ಈಸ್ 2,500. and the second item that is rent 1,800. and third one maps and chart ಅಂದರೆ ಅವರು ಹೊಸದಾಗಿ
ಮ್ಯಾಪ್ ಮತ್ತು ಚಾರ್ಟನ್ನು ಪರ್ಚೇಸ್ ಮಾಡಿದ್ದಾರೆ 3400. ಆ್ಯಂಡ್ ಫೋರ್ತ್ ಒನ್ ಸ್ಟೇಷ್ನರಿ ಆ್ಯಂಡ್ ಪೋಸ್ಟೇಜ್, ಅಂದರೆ ಇದು ಆಫೀಸ್ ಎಕ್ಸ್ಪೆನ್ಸು. ಆಫೀಸಲ್ಲಿ ಸ್ಟೇಷ್ನರಿ ಐಟಮ್ಸ್ಗಳ ಅವಶ್ಯಕತೆ ಇರುತ್ತೆ. ಸೊ ಇಟ್ಸ್ ಅ ಕೈಂಡ್ ಆಫ್ ಆಫೀಸ್ ಎಕ್ಸ್ಪೆನ್ಸ್ as well as postal expense. Combinedly they have given stationery and postage. Salary, ವೇತನ ಅಂದರೆ ಎಂಪ್ಲಾಯೀಸ್ಗೆ ಕೊಡಬೇಕಾಗಿರುವ ಸಂಬಳ 8000. ಆ್ಯಂಡ್ they have written one more item, that is function. They have conducted some kind of entertainment function. ಅವ್ರು ಯಾವುದೋ ಒಂದು ರೀತಿ ಎಂಟರ್ಟೈನ್ಮೆಂಟ್ ಫಂಕ್ಷನನ್ನು ಅರೇಂಜ್ ಮಾಡಿದ್ರು. ಆ ಫಂಕ್ಷನ್ಗೆ 1050 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಅಟ್ ದಿ ಎಂಡ್ they have given the balance remaining at the end of the accounting year, that is closing balance. By balance carried down 8900. ಅಂದರೆ ವರ್ಷದ ಕೊನೆಯಲ್ಲಿ ಸಂಸ್ಥೆಯಲ್ಲಿ ಎಷ್ಟು ದುಡ್ಡು ಉಳಿದಿತ್ತು ಅನ್ನೋದನ್ನು ಕೊನೆಯಲ್ಲಿ ಕೊಟ್ಟಿದ್ದಾರೆ. 8900 ರಿಮೈನಿಂಗ್ ಬ್ಯಾಲೆನ್ಸ್. ವರ್ಷದ ಆರಂಭದಲ್ಲಿ ಅದು ರಿಸಿಪ್ಟ್ ಸೈಡಲ್ಲಿ ನೀವು ನೋಡ್ಬೋದು. ವರ್ಷದ ಆರಂಭದಲ್ಲಿ ಎಷ್ಟಿತ್ತು ಅನ್ನೋದನ್ನು ರಿಸಿಪ್ಟ್ ಸೈಡಲ್ಲಿ ನೋಡಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟು 2050 ರೂಪೀಸ್ ಕೊಟ್ಟಿದ್ದಾರೆ. ಅದು ವರ್ಷದ ಆರಂಭದಲ್ಲಿ ಇದ್ದಿದ್ದು. ಅದೇ ರೀತಿ ಪೇಮೆಂಟ್ ಸೈಡಲ್ಲಿ ಕೊನೆಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಏನಿದೆ 8900, ಅದು ವರ್ಷದ ಕೊನೆಯಲ್ಲಿ ಸಂಸ್ಥೆಯ ಕೈಯಲ್ಲಿದ್ದಂತಹ ದುಡ್ಡು. ಇವಾಗ ರಿಸಿಪ್ಟ್ ಸೈಡಲ್ಲಿ ಬೇರೆ ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಸ್ಕ್ರಿಪ್ಷನ್, ಅಂದರೆ ದ ಅಮೌಂಟ್ ರಿಸೀವ್ಡ್ ಬೈ ದ ಮೆಂಬರ್ಸ್ ಆ್ಯಸ್ ಅ ಮೆಂಬರ್ಶಿಪ್ ಫೀಸ್, ಅಂದರೆ ಮೆಂಬರ್ಶಿಪ್ ಫೀಸ್ ರೂಪದಲ್ಲಿ ಬಂದಿರುವಂತಹ ಅಮೌಂಟ್, ಅದನ್ನು ನಾವು ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಅಮೌಂಟ್ ರೂಪೀಸ್ 20,500, 20,500 ರೂಪಾಯಿ ಕಾಣಿಸ್ತಾ ಇದೆ. And the third one, donation 2500. Donation means it is a gift or amount collected by the public for it may be for specific purpose or it may be for general purpose. Okay. And one more thing they have given, that is interest on government bond. ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಗವರ್ಮೆಂಟ್ ಬಾಂಡ್ ಅಂದರೆ 5% ಇಂಟ್ರೆಸ್ಟ್ಗೋಸ್ಕರ ನಾವು ಬ್ಯಾಲೆನ್ಸ್ ಶೀಟಲ್ಲಿ, ನಿಮ್ಗೆ ಯಾವಾಗಲೇ ನಾನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದೆ 5% ಗವರ್ಮೆಂಟ್ ಬಾಂಡ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 5% ಗವರ್ಮೆಂಟ್ ಬಾಂಡ್ 31,000 ರೂಪಾಯಿ ಬ್ಯಾಲೆನ್ಸ್ ಶೀಟಲ್ಲಿರೋದು. ಓಕೆ, ಅದು ಅವ್ರು ಏನು ಮಾಡಿದ್ದಾರೆ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಆ ಬಾಂಡ್ ಮೇಲೆ ಬಂದಿರುವ ಇಂಟ್ರೆಸ್ಟ್ ಅಮೌಂಟನ್ನು ಕೊಟ್ಟಿದ್ದಾರೆ. ಓಕೆ, ಗವರ್ಮೆಂಟ್ ಬಾಂಡ್ ಅನ್ನುವಂಥದ್ದು ಒಂದು ಇನ್ವೆಸ್ಟ್ಮೆಂಟ್, ಅದು ಅಸೆಟ್ಟು. ಆದರೆ ಗವರ್ಮೆಂಟ್ ಬಾಂಡ್ ಮೇಲೆ ಬರೋ ಇಂಟ್ರೆಸ್ಟು ಅದು ಒಂದು ರೀತಿಯ ಇನ್ಕಮ್. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಸಂಸ್ಥೆಗೆ ಬಂದಿರುವ ಇಂಟ್ರೆಸ್ಟ್, ಬಡ್ಡಿಯ ಹಣ, ಅದು 850 ರೂಪಾಯಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್. ಇದಿಷ್ಟು ನಾನು ಹೇಳಿರೋದು ಪ್ರಾಬ್ಲಮ್ಸ್ ಬಗ್ಗೆ. ಇನ್ನೂ ಮುಗ್ದಿಲ್ಲ. ಆ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿರೋ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿ. ಸೊ ಫಸ್ಟ್ ಒನ್, ಆಡಿಟ್ ಫೀಸ್ ರೂಪೀಸ್ 2500 ಸ್ಟಿಲ್ ಡ್ಯೂ. ಅಂದರೆ ಆಡಿಟರಿಗೆ 2500 ರೂಪಾಯಿ ಫೀಸ್ ಕೊಡಬೇಕಿತ್ತು. ಆಡಿಟರ್ ಅಂದರೆ ಯಾರು? ಲೆಕ್ಕ ಪರಿಶೋಧಕ. ಅವನಿಗೆ ಆಡಿಟ್ ಫೀಸನ್ನು ಕೊಡಬೇಕಿತ್ತು, ಇನ್ನೂ ಕೂಡ ಅವರು ಕೊಟ್ಟಿಲ್ಲ. ಒಂದು ಅಮೌಂಟ್ ಕೊಡಬೇಕಿತ್ತು, ಕೊಡದೆ ಅದು ಹಾಗೆ ಉಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಔಟ್ಸ್ಟ್ಯಾಂಡಿಂಗ್. ಓಕೆ, ಕೊಡಬೇಕಿತ್ತು ಕೊಟ್ಟಿಲ್ಲ, ಎಟ್ ಟು ಪೇ. ಓಕೆ, ಸೊ ದ್ಯಾಟ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಟ್ ಶುಡ್ ರೆಕಾರ್ಡೆಡ್ ಅಂಡರ್ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗಿ ಬರುತ್ತೆ. ಅದು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಅದನ್ನು ನಾವು ಬರೀಬೇಕಾಗಿ ಬರುತ್ತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ನಾನಿನ್ನು ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ, ಜಸ್ಟ್ ನಾನು ಇವಾಗ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇನ್ನು ಯಾವ ಟ್ರೀಟ್ಮೆಂಟನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಮುಂದೆ ನಾವು ನೋಡುವ. ಎರಡನೇ ಅಡ್ಜಸ್ಟ್ಮೆಂಟ್ಸ್ ನೋಡಿ, ನೀವು ಅಲ್ಲಿ ಕಾಣಿಸ್ತಾ ಇರ್ಬೋದು. ನಂಬರ್ 2, ಚಾರ್ಜ್ ರೂಪೀಸ್ 250 ಆ್ಯಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಅಂದರೆ ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಆಗಿದೆ. ದೇ ಹ್ಯಾವ್ ಚಾರ್ಜ್ಡ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ದ ಫರ್ನಿಚರ್ ವ್ಯಾಲ್ಯೂ ಡಿಕ್ರೀಸ್ಡ್. ಡೆಪ್ರಿಸಿಯೇಷನ್ ಮೀನ್ಸ್ ವ್ಯಾಲ್ಯೂ ಡಿಕ್ರೀಸಿಂಗ್, ಅಂದರೆ ಫರ್ನಿಚರ್ನ ವ್ಯಾಲ್ಯೂ ಕಡಿಮೆ ಆಗಿದೆ. ಎಷ್ಟು? 250 ರೂಪೀಸ್ ಕಡಿಮೆ ಆಗಿದೆ. ಸೊ ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೆನ್ಸ್, ಅದೊಂದು ರೀತಿಯ ಖರ್ಚು ಅಥವಾ ಒಂದು ರೀತಿಯ ಲಾಸ್. ದೆನ್ ಥರ್ಡ್ ಅಡ್ಜಸ್ಟ್ಮೆಂಟ್, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ರೆವೆನ್ಯೂ. ಅಂದರೆ ಡೊನೇಷನಲ್ಲಿ ಅರ್ಧದಷ್ಟು ಡೊನೇಷನನ್ನು ರೆವೆನ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಅಂದರೆ ಅದರ ಅರ್ಥ ಏನು ಅಂದರೆ ಇನ್ನರ್ಧ ಡೊನೇಷನ್ ಸ್ಪೆಸಿಫಿಕ್ ಪರ್ಪಸ್ ಅಂತ ಕನ್ಸಿಡರ್ ಮಾಡಿ ಅದನ್ನು ನೀವು ಏನು ಮಾಡಿ, ಇನ್ನರ್ಧ 50% ಅದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ 50%ಅನ್ನು ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ಬರೀಬೇಕು ಅಂತ ಅವ್ರು ಹೇಳ್ತಿರೋದು. ಹಾಫ್ ಆಫ್ ದ ಡೊನೇಷನ್ ಅಂದರೆ ಅರ್ಧದಷ್ಟು ಡೊನೇಷನ್ ಅಮೌಂಟ್ ಏನು ಕೊಟ್ಟಿದ್ದಾರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ, ಅದರಲ್ಲಿ 50%ಅನ್ನು ರೆವೆನ್ಯೂ ಅಂತ ಕನ್ಸಿಡರ್ ಮಾಡಿ, ಅಂದರೆ ಅದನ್ನು ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀರಿ. ಓಕೆ, ಇನ್ನರ್ಧವನ್ನು ಏನು ಮಾಡಿ, ಅದನ್ನು ನೀವು
ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಜೊತೆಗೆ ಸೇರಿಸಿ ಬರೀಬೇಕು ಅಂತ ಅವರು ಹೇಳ್ತಿರುವಂಥದ್ದು. 4ನೇ ಅಡ್ಜಸ್ಟ್ಮೆಂಟ್ ನೋಡಿ, 4th ಅಡ್ಜಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000 ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1500. ಅಂದರೆ ಅವರು ಸಬ್ಸ್ಕ್ರಿಪ್ಷನ್ ಅಮೌಂಟ್ ₹2000 ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000 ಅಂದರೆ ಮೆಂಬರ್ಸಿಂದ ₹2000 ಮೆಂಬರ್ಶಿಪ್ ಫೀಸು ಬರಬೇಕಿತ್ತು, ಇನ್ನೂ ಕೂಡ ಬಂದಿಲ್ಲ ಅಂತ. ಓಕೆ, ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಒಂದು ರೀತಿಯ ಇನ್ಕಮ್. ಔಟ್ಸ್ಟ್ಯಾಂಡಿಂಗ್ ಅಂದರೆ ಅದು ಬರಬೇಕಿತ್ತು, ಬಂದಿಲ್ಲ, ಮೆಂಬರ್ಸು ಈ ವರ್ಷ ಕೊಡಬೇಕಿತ್ತು, ಕೊಟ್ಟಿಲ್ಲ. ಆಮೇಲೆ ಇನ್ನೂ ಒಂದು ವಿಚಾರ ಅವರು ಹೇಳಿರೋದು, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹1500 ಅಂದರೆ ಸಬ್ಸ್ಕ್ರಿಪ್ಷನ್ ಅಮೌಂಟು ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೀವಿ, ಅಂದರೆ ಮುಂಗಡವಾಗಿ ಪಡೆದುಕೊಂಡಿದ್ದೇವೆ. ಅಂದರೆ ಅವರು ಮೇ ಬಿ ಮುಂದಿನ ವರ್ಷ ಕೊಡಬೇಕಾಗಿರೋದನ್ನು ಈ ವರ್ಷ ಕೊಟ್ಟಿದ್ದಾರೆ. ಓಕೆ, ಮುಂದಿನ ವರ್ಷ ಕೊಡಬೇಕಾಗಿರೋದನ್ನು ಈ ವರ್ಷವೇ ಕೊಟ್ಟಿದ್ದಾರೆ. ಎಷ್ಟು? 1500. ಆಮೇಲೆ ಕೊನೆಯಲ್ಲಿ ಅವರು ಹೇಳಿದ್ದಾರೆ, ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018. ಅಂದರೆ 2018ರ ಬ್ಯಾಲೆನ್ಸ್ ಶೀಟು ಹಾಗೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ 6 ಅಂಕಗಳನ್ನು ಹೊಂದಿದೆ. ಯು ವಿಲ್ ಗೆಟ್ 6 ಮಾರ್ಕ್ಸ್ ಫಾರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಅಗೈನ್ 6 ಮಾರ್ಕ್ಸ್ ಫಾರ್ ಬ್ಯಾಲೆನ್ಸ್ ಶೀಟ್. ಇನ್ನು ಉಳಿದಿರುವ 6 ಅಂಕಗಳು ಬ್ಯಾಲೆನ್ಸ್ ಶೀಟ್ಗೆ ಕೊಡಲಾಗಿದೆ. ಒಟ್ಟು 12 ಅಂಕದ ಪ್ರಶ್ನೆ. ಇವಾಗ ನಾವು ಕೊಟ್ಟಿರುವ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು, ಅಂದರೆ ಇಲ್ಲಿ ಯಾವ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಅವರು ಕೊಟ್ಟಿರುವ ಮಾಹಿತಿ, ಒಂದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಓಕೆ, ಇನ್ನೊಂದು ಅವರು ಕೊಟ್ಟಿರುವ ಮಾಹಿತಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು? ಅದು 2017ಕ್ಕೆ ಸಂಬಂಧಪಟ್ಟಿರುವ ಬ್ಯಾಲೆನ್ಸ್ ಶೀಟ್. 2017ರ ಬ್ಯಾಲೆನ್ಸ್ ಶೀಟು ಹಾಗೂ ಈ ವರ್ಷದ 2018ರ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಹಾಗೂ ಅದಕ್ಕೆ ಸಂಬಂಧಪಟ್ಟಿರುವ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಿಷ್ಟನ್ನು ನೋಡಿಕೊಂಡು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಹಾಗೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಕೆ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡುವ. ಅಟ್ ಫಸ್ಟ್ ಲೆಟ್ ಅಸ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ನೀವೇನು ಮಾಡಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕಾಲಮ್ಸ್ ಹಾಕಬೇಕು. ಮೊದಲಿಗೆ ಹೆಡ್ಡಿಂಗ್ ಬರಿಬೇಕು. ಮೊದಲು ಸಂಸ್ಥೆಯ ಹೆಸರು ಬರಿಬೇಕು. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಸಂಸ್ಥೆಯ ಹೆಸರು, ಶಾರದಾ ಎಜುಕೇಷನ್ ಸೊಸೈಟಿ ಮ್ಯಾಂಗ್ಳೂರ್. ಅದ್ರ ಕೆಳಗಡೆ ನೀವು ನೋಡ್ಬೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಅದು ಟೇಬಲ್ ಟೈಟಲ್. ಅದು ಅಂದರೆ ನೀವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ದೀರಾ ಆ ಅಕೌಂಟ್ ಟೈಟಲ್. ಇವಾಗ ನಾವು ಪ್ರಿಪೇರ್ ಮಾಡ್ತಿರೋ ಅಕೌಂಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅದಕ್ಕೋಸ್ಕರ ಅದರ ಹೆಸರನ್ನು ಬರೆದಿದ್ದೀವಿ. ಮತ್ತು ನಾವು ಯಾವ ವರ್ಷಕ್ಕೆ ಪ್ರಿಪೇರ್ ಮಾಡ್ತೀವಿ ಅದರ ಡೇಟನ್ನು ಕೂಡ ಇಲ್ಲಿ ನಾವು ಬರೆದಿದ್ದೀವಿ. ನಿಮ್ಗೆ ಇಲ್ಲಿ ಕಾಣಿಸ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 31st March 2018 ಅಂತ ಕಾಣಿಸ್ತಿದೆ. ಇದು ಡೇಟು, ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿರೋ ಡೇಟು. ಏನಕ್ಕೆ ಅದು ಮಾರ್ಚ್ ತಿಂಗಳಲ್ಲಾಗಿದೆ ಅಂದರೆ ನಮ್ಮ ಅಕೌಂಟಿಂಗ್ ಇಯರ್ ಎಂಡ್ ಆಗೋದು ಮಾರ್ಚ್ ತಿಂಗಳಲ್ಲಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನಾವು ಅಕೌಂಟಿಂಗ್ ಇಯರ್ ಎಂಡಲ್ಲೇ ಪ್ರಿಪೇರ್ ಮಾಡಬೇಕು. ಅದನ್ನು ಇನ್ ಬಿಟ್ವೀನ್ ನಾವು ಏನು ಮಾಡಲ್ಲ, ಪ್ರಿಪೇರ್ ಮಾಡೋದಿಲ್ಲ. ಓಕೆ, ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ 2 ಸೈಡ್ ಕಾಣ್ತಿದೆ, ಒಂದು ಡೆಬಿಟ್ ಸೈಡ್, ಇನ್ನೊಂದು ಕ್ರೆಡಿಟ್ ಸೈಡ್. ಓಕೆ, ಅಂಡರ್ ಡೆಬಿಟ್ ಸೈಡ್ ವಿ ಹ್ಯಾವ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ವಿಚ್ ಆರ್ ರಿಲೇಟೆಡ್ ಟು ಎಕ್ಸ್ಪೆಂಡಿಚರ್. ಅಂದರೆ ಖರ್ಚುಗೆ ಸಂಬಂಧಪಟ್ಟಿರುವ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು. ಯಾವ ಸೈಡಲ್ಲಿ? ಎಕ್ಸ್ಪೆಂಡಿಚರ್ ಸೈಡಲ್ಲಿ. ಅದೇ ರೀತಿ ನಾವು ಇನ್ಕಮ್ ಸೈಡಲ್ಲಿ ನಾವು ಆದಾಯ, ವಿ ಹ್ಯಾವ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ವಿಚ್ ಆರ್ ರಿಲೇಟೆಡ್ ಟು ಇನ್ಕಮ್. ಇವಾಗ ಕಂಡೀಷನ್ ಏನು ಅಂತ ಹೇಳಿದ್ರೆ, ನೀವು ಏನೇ ಬರೀರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರಬೇಕು. ಅದು ಮುಂದಿನ ವರ್ಷದ್ದು ಆಗಿರಬಾರ್ದು, ಕಳೆದ ವರ್ಷದ್ದು ಕೂಡ ಆಗಿರಬಾರದು. ಓಕೆ, ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ? ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಮೊದಲಿಗೆ ನಾವು ಇದರಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಎಕ್ಸ್ಪೆಂಡಿಚರ್ ಸೈಡನ್ನು ಫಿಲ್ ಮಾಡೋಣ. ಸೊ ಎಕ್ಸ್ಪೆಂಡಿಚರ್ ಸೈಡನ್ನು ನೀವು ಫಿಲ್ ಮಾಡಬೇಕು ಅಂದರೆ ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ನೋಡಬೇಕು. ಓಕೆ, ಇವಾಗ ಪೇಮೆಂಟ್ ಸೈಡ್ ನೋಡೋಣ. ಇದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್.
ಇಲ್ಲಿ ಮೊದಲಿಗೆ ಏನು ಕೊಟ್ಟಿದ್ದಾರೆ, ಆಡಿಟ್ ಫೀಸ್ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಸೈಡಲ್ಲಿ, ಅಂದರೆ ಕ್ರೆಡಿಟ್ ಸೈಡ್. ಜಸ್ಟ್ ಅಬ್ಸರ್ವ್ ಆನ್ ಕ್ರೆಡಿಟ್ ಸೈಡ್ ದೇ ಹ್ಯಾವ್ ಗಿವನ್ ದ ಫಸ್ಟ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಆಡಿಟ್ ಫೀಸ್ ಅಮೌಂಟ್ ರುಪೀಸ್ 2500, 2500 ರೂಪಾಯಿ ಅಮೌಂಟನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ನೇರವಾಗಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರೆಯೋದಕ್ಕೆ ಹೋಗಬಾರ್ದು, ನೀವು ಅಡ್ಜಸ್ಟ್ಮೆಂಟ್ ಚೆಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಕಾಣಿಸ್ತಿದೆ. ಆಡಿಟ್ ಫೀಸ್ಗೆ ಸಂಬಂಧಪಟ್ಟಿರುವ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತ ನೀವು ಅಲ್ಲಿ ಕೊಟ್ಟಿರುವ ಅಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಪರಿಶೀಲನೆ ಮಾಡಿದಾಗ ಮೊದಲನೇ ಅಡ್ಜಸ್ಟ್ಮೆಂಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆಡಿಟ್ ಫೀಸ್ಗೆ ಸಂಬಂಧಪಟ್ಟಿರೋದು. ಅಲ್ಲಿ ಏನು ಹೇಳ್ತಿದ್ದಾರೆ ಅವರು, 2500 ರೂಪಾಯಿ ನಾವು ಆಡಿಟ್ ಫೀಸ್ ಕೊಡಬೇಕಿತ್ತು, ಇನ್ನೂ ಕೂಡ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ರಿಸೀವ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡಲ್ಲಿ ಏನು ಹೇಳ್ತಿದ್ದಾರೆ, 2500 ರೂಪಾಯಿ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆಡಿಟ್ ಫೀಸು. ಸೊ ಅಡ್ಜಸ್ಟ್ಮೆಂಟಲ್ಲಿ ಇನ್ನೂ 2500 ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ಸೈಡಲ್ಲಿ 2500 ರೂಪಾಯಿ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಓಕೆ, ಸೊ ಇವಾಗ ನೀವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಇದನ್ನು ಬರೀಬೇಕಾದ್ರೆ ನೀವು ನೋಡಿ, ಅಲ್ಲಿ ಆಡಿಟ್ ಫೀಸ್ ಅಂತ ಮೊದಲಿಗೆ ಬರೆದ್ರಿ. ಆಡಿಟ್ ಫೀಸ್ ಅಂತ ಬರೆದು 2500 ರೂಪಾಯಿನ ಬರೆದಿದ್ದೀರಾ. ಓಕೆ, ಇವಾಗ ಈ ಅಡ್ಜಸ್ಟ್ಮೆಂಟಲ್ಲಿ ಅವರು ಹೇಳಿರುವಂಥ ಆಡಿಟ್ ಫೀಸು ಏನು 2500 ರೂಪಾಯಿ ಬಾಕಿ ಇದೆ. ಇನ್ನೊಂದು ಮುಖ್ಯ ವಿಚಾರ, ನೀವು ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಚೆಕ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಆಡಿಟ್ ಫೀಸ್ ಕೊಟ್ಟಿದ್ದಾರಾ ಅಂತ ನೀವು ಗಮನ ಇಟ್ಟು ನೋಡಿ. ಅಲ್ಲೂ ಕೂಡ ಹೇಳಿದ್ದಾರೆ ಏನಂತ, ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್. ನಿಮಗೆ ಲಯಬಿಲಿಟಿ ಸೈಡಲ್ಲಿ ಕಾಣಿಸ್ಬೋದು ನೋಡಿ. ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಬರೀಬೇಕಾದ್ರೂ ಕೂಡ ಬ್ಯಾಲೆನ್ಸ್ ಶೀಟ್ ನೋಡಬೇಕು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಬೇಕು ಮತ್ತು ಅಡ್ಜಸ್ಟ್ಮೆಂಟನ್ನು ಕೂಡ ನೋಡಬೇಕು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲೂ ಕೂಡ ದೇ ಹ್ಯಾವ್ ಗಿವನ್ ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ 2500. ಓಕೆ, ನಾವು ಹೌ ಟು ರೆಕಾರ್ಡ್ ದಿಸ್. ಮೊದಲಿಗೆ ನೀವು ಬ್ಯಾಲೆನ್ಸ್ ಶೀಟು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರೋದು ಅಂತ ನೋಡಿ. ಬ್ಯಾಲೆನ್ಸ್ ಶೀಟು ಕಳೆದ ವರ್ಷಕ್ಕೆ ಸಂಬಂಧಪಟ್ಟಿರೋದು. ಓಕೆ, ಅಡ್ಜಸ್ಟ್ಮೆಂಟು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರೋದು. ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಡೇಟ್ ಕೊಟ್ಟಿದ್ದಾರಾ? ಅಡ್ಜಸ್ಟ್ಮೆಂಟಲ್ಲಿ ಏನೂ ಡೇಟ್ ಕೊಟ್ಟಿಲ್ಲ. ಸೊ ಅದು ಈ ವರ್ಷದ್ದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಕಡೆ ಇಲ್ಲಿ ಒಂದು ಕನ್ಫ್ಯೂಷನ್ ಏನಂದರೆ, ಎಲ್ಲ ಕಡೆನೂ 2500 ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥದ್ದು ಕಳೆದ ವರ್ಷದ್ದು. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು ಈ ವರ್ಷದ್ದು, ಮತ್ತು ನಿಮ್ಮ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರುವಂಥದ್ದು ಅದು ಕೂಡ ಈ ವರ್ಷದ್ದು ಅಲ್ವಾ. ಸೊ ಇದಿಷ್ಟು ಇದ್ದಾಗ ನೀವೇನು ಮಾಡಿ, ಮೊದಲಿಗೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋದನ್ನು ಬರಿಬೇಕು. ಟು ಆಡಿಟ್ ಫೀಸ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ 2500 ಬರೆದಿದ್ದೀರಾ. ಇನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಈ ವರ್ಷದ್ದನ್ನು ಮಾತ್ರ ನಾವು ಬರೀಬೇಕು, ಕಳೆದ ವರ್ಷದ್ದನ್ನು ನಾವು ಬರೆಯೋ ಹಾಗೆ ಇಲ್ಲ, ಮತ್ತು ಮುಂದಿನ ವರ್ಷದ್ದನ್ನು ಕೂಡ ಬರೆಯೋ ಹಾಗೆ ಇಲ್ಲ. ಇವಾಗ 3 ಕಡೆ ಆಡಿಟ್ ಫೀಸ್ ಕೊಟ್ಟಿರೋದ್ರಿಂದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋದು ಈ ವರ್ಷದ್ದು, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಕೂಡ ಈ ವರ್ಷದ್ದು. ಅದು ಎರಡನ್ನೂ ನೀವೇನು ಮಾಡಿ, ಆ್ಯಡ್ ಮಾಡಿ, ಯಾಕೆಂದರೆ ಅದು ಎರಡೂ ಕೂಡ ಈ ವರ್ಷದ್ದು. ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥದ್ದು ಕಳೆದ ವರ್ಷದ್ದು, ಅದನ್ನು ನೀವು ಮೈನಸ್ ಮಾಡಿ. ನೀವು ನೋಡ್ಬೋದು, ಮೊದಲಿಗೆ 2 ಆಡಿಟ್ ಫೀಸ್ ಅಂತ ಬರೆದಿದ್ದಾರೆ, ಅದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರೋದು 2500. ಅದ್ರ ಕೆಳಗಡೆ ಮೈನಸ್ ಸಿಂಬಲನ್ನು ಹಾಕಿ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಆಫ್ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನು ಮೈನಸ್ ಮಾಡಿದ್ದಾರೆ, ಅದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಮತ್ತೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಆಡಿಟ್ ಫೀಸನ್ನು ಆ್ಯಡ್ ಮಾಡಿದ್ದಾರೆ, ಅದು ಈ ವರ್ಷದ್ದು. ಸೊ ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಕಾಲಮಲ್ಲಿ 2500 ಬರೆದಿದ್ದೀವಿ. ಓಕೆ, ಇಲ್ಲಿಗೆ ಆಡಿಟ್ ಫೀಸ್ ವಿಷಯ ಮುಗಿಯಿತು. ಮುಂದೆ ಪೇಮೆಂಟ್ ಸೈಡಲ್ಲಿ ಕೊಟ್ಟಿರೋದು ರೆಂಟ್ ಬಗ್ಗೆ. ರೆಂಟು 1800 ರೂಪಾಯಿ ಇದೆ. ನೀವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ರೆಂಟ್ ಬಗ್ಗೆ ಕೊಟ್ಟಿದ್ದಾರಾ? ಏನೂ ಕೂಡ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಚೆಕ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲೂ ಕೂಡ ರೆಂಟ್ ಬಗ್ಗೆ ಏನೂ ಕೊಟ್ಟಿಲ್ಲ. ಸೊ ಈ ಥರ ಇದ್ದಾಗ ತುಂಬ ಸುಲಭ, ನೀವು ನೇರವಾಗಿ ಆ ರೆಂಟನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರಿಬೋದು. ನೋಡಿ, ಇಲ್ಲಿ ಬರೆದಿದ್ದಾರೆ ರೆಂಟ್ 1800 ಅಂತ ಹೇಳಿ ನೇರವಾಗಿ ಬರೆದಿದ್ದಾರೆ. ಇನ್ನು ಮುಂದೆ ಹೋಗುವ. ಪೇಮೆಂಟ್ ಸೈಡಲ್ಲಿ ಮುಂದೆ ಕೊಟ್ಟಿರೋದು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಅಂತ. ಈ ಮ್ಯಾಪ್ ಮತ್ತು ಚಾರ್ಟ್ ಅನ್ನುವಂಥದ್ದು ಅಸೆಟ್. ಅಂದರೆ ನಾವು ಇವಾಗ ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ಯಾವ ರೀತಿಯ ಸಂಸ್ಥೆಗೆ ಸಂಬಂಧಪಟ್ಟಿರೋದು? ಒಂದು ಎಜುಕೇಷನ್ ಸೊಸೈಟಿ, ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ಅಲ್ಲಿ ಮ್ಯಾಪ್ಸ್ ಮತ್ತು ಚಾರ್ಟ್ ಅನ್ನೋದು ಅದರ ಅಸೆಟ್. ಸೊ ಅಸೆಟ್ ರಿಲೇಟ್ ಆಗಿರೋ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆಯೋದಿಲ್ಲ. ಯಾಕೆಂದರೆ ಅದು ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್. ಓಕೆ, ನಾವು ರೆವೆನ್ಯೂ ನೇಚರ್ ಟ್ರಾನ್ಸಾಕ್ಷನ್ ಮಾತ್ರ ಇಲ್ಲಿ ಬರೆಯುವಂಥದ್ದು. ಸೊ ಅದನ್ನು ಬಿಡಿ. ಮುಂದೆ
ಸ್ಟೇಷ್ನರಿ ಆ್ಯಂಡ್ ಪೋಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ರೀತಿಯ ಆಫೀಸಲ್ಲಿ ಆಗುವಂಥ ಖರ್ಚು. ಓಕೆ, ಸಂಸ್ಥೆಯ ಕಚೇರಿಯಲ್ಲಿ ಆಗುವಂಥ ಖರ್ಚು ಸ್ಟೇಷ್ನರಿ ಮತ್ತು ಪೋಸ್ಟಲ್ ಎಕ್ಸ್ಪೆನ್ಸು, ಅದು 250 ರೂಪಾಯಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಏನೂ ಕೂಡ ಕೊಟ್ಟಿಲ್ಲ. ಸೊ ನೀವೇನು ಮಾಡಿ, ಅಡ್ಜಸ್ಟ್ಮೆಂಟ್ ಚೆಕ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಸ್ಟೇಷ್ನರಿ ಮತ್ತು ಪೋಸ್ಟೇಜಿಗೆ ಸಂಬಂಧಪಟ್ಟಿರೋ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಅದನ್ನು ಕೂಡ ನೀವು ನೇರವಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀಬಹುದು. ಟು ಸ್ಟೇಷ್ನರಿ ಆ್ಯಂಡ್ ಪೋಸ್ಟೇಜ್ 250. ಇನ್ನು ಮುಂದೆ ಮತ್ತೆ ನೀವು ಪೇಮೆಂಟ್ ಸೈಡ್ಗೆ ಹೋಗಿ, ಪೇಮೆಂಟ್ ಸೈಡಲ್ಲಿ ಸ್ಯಾಲರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ? 8000. ಓಕೆ, ಸ್ಯಾಲ್ರಿ ಅನ್ನುವಂಥದ್ದು ಒಂದು ರೀತಿಯ ಎಕ್ಸ್ಪೆನ್ಸು. ಸೊ ಅದು ರೆವೆನ್ಯೂ ನೇಚರ್ ಟ್ರಾನ್ಸಾಕ್ಷನ್. ಅದನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಅವರು ನೇರವಾಗಿ ಬರೆದಿದ್ದಾರೆ. ಯಾಕೆಂದರೆ ಅಡ್ಜಸ್ಟ್ಮೆಂಟಲ್ಲೂ ಕೂಡ ಏನೂ ಕೊಟ್ಟಿಲ್ಲ ಅದರ ಬಗ್ಗೆ, ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಅದರ ಬಗ್ಗೆ ಏನೂ ಕೂಡ ಕೊಟ್ಟಿಲ್ಲ. ಮತ್ತೆ ಪೇಮೆಂಟ್ ಸೈಡ್ಗೆ ಹೋಗಿ ಅಲ್ಲಿ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಫಂಕ್ಷನ್ ಮಾಡಿದ್ದಾರೆ, ಅದಕ್ಕೆ ಖರ್ಚು ಮಾಡಿದ್ದಾರೆ 1050 ರೂಪಾಯಿ. ಅದು ಕೂಡ ಒಂದು ರೀತಿಯ ಎಕ್ಸ್ಪೆನ್ಸು. ಸೊ ಅದನ್ನು ಕೂಡ ಅವರು ನೇರವಾಗಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರೆದಿದ್ದಾರೆ. ಯಾಕೆಂದರೆ ಅದಕ್ಕೂ ಸಂಬಂಧಪಟ್ಟಿರುವ ಯಾವುದೇ ಅಡ್ಜಸ್ಟ್ಮೆಂಟ್ಸು ಇಲ್ಲ, ಬ್ಯಾಲೆನ್ಸ್ ಶೀಟಲ್ಲೂ ಅದ್ರ ಬಗ್ಗೆ ಏನೂ ಕೂಡ ಕೊಟ್ಟಿಲ್ಲ. ಮುಂದೆ ನೀವು ಪೇಮೆಂಟ್ ಸೈಡಲ್ಲಿ ಮತ್ತೆ ಚೆಕ್ ಮಾಡಿ, ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ ಅಲ್ವಾ? ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಕೊನೆಯಲ್ಲಿ ಉಳಿದಿರುವ ಹಣ. ಹಣ ಅನ್ನುವಂಥದ್ದು ಆಸ್ತಿಗೆ ಸಂಬಂಧಪಟ್ಟಿರುವ ವಿವರವನ್ನು ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರೆಯೋದಿಲ್ಲ. ಓಕೆ, ಅಲ್ಲಿಗೆ ಎಲ್ಲ ಎಕ್ಸ್ಪೆಂಡಿಚರ್ಸ್ನ ನಾವು ಬರೆದಿದ್ದೀವಾ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ, ನಾವು ಮತ್ತೆ ಅಡ್ಜಸ್ಟ್ಮೆಂಟ್ಸನ್ನು ಮಾತ್ರ ಒಂದು ಸಲ ಚೆಕ್ ಮಾಡಬೇಕು. ಅದರಲ್ಲಿ ಯಾವುದಾದ್ರೂ ಎಕ್ಸ್ಪೆನ್ಸನ್ನು ನಾವು ಬರೆಯೋದೇ ಬಿಟ್ಟಿದ್ದೀವಾ ಅಂತ. ನೀವು ಅಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಚಾರ್ಜ್ ರುಪೀಸ್ 250 ಆ್ಯಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಫರ್ನಿಚರ್ ಮೇಲೆ 250 ರೂಪಾಯಿ ಡೆಪ್ರಿಸಿಯೇಷನ್, ಅದು ಒಂದು ರೀತಿಯ ಎಕ್ಸ್ಪೆಂಡಿಚರ್. ಅದನ್ನು ಬರೆದಿದ್ದಾರೆ ನೋಡಿ ಕೆಳಗಡೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 250. ಓಕೆ, ಮುಂದೆ ಇಲ್ಲಿಗೆ ಮುಗೀತಾ? ಒಂದು ಸಲ ವೇರಿಫಿಕೇಷನ್ ಮಾಡೋಣ. ಅಡ್ಜಸ್ಟ್ಮೆಂಟಲ್ಲಿ ಬೇರೆ ಏನು ಕೊಟ್ಟಿದ್ದಾರೆ? ಮೂರನೇ ಅಡ್ಜಸ್ಟ್ಮೆಂಟು ಡೊನೇಷನ್ ಅನ್ನೋಂಥದ್ದು ಎಕ್ಸ್ಪೆನ್ಸ್ ಅಲ್ಲ, ಅದೊಂದು ಇನ್ಕಮ್. ಆಮೇಲೆ 4ನೇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಒಂದು ಇನ್ಕಮ್, ಅದು ಕೂಡ ಇದರಲ್ಲಿ ಬರೋದಿಲ್ಲ. ಇಲ್ಲಿಗೆ ನಾವು ಎಲ್ಲ ರೀತಿಯ ಎಕ್ಸ್ಪೆಂಡಿಚರ್ಗಳನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ಇನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇವಾಗ ನಾವು ಕ್ರೆಡಿಟ್ ಸೈಡ್ ಕಡೆಗೆ ಗಮನ ಕೊಡೋಣ, ಅಂದರೆ ಇನ್ಕಮ್ ಸೈಡಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕಾದ್ರೆ ಅದಕ್ಕೂ ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ನೋಡಬಾರ್ದು, ಬದಲಿಗೆ ರಿಸಿಪ್ಟ್ ಸೈಡ್ ನೋಡಬೇಕು. ಇವಾಗ ಪೇಮೆಂಟ್ ಸೈಡ್ ಕೆಲಸ ಮುಗೀತು, ಇನ್ನು ರಿಸಿಪ್ಟ್ ಸೈಡಲ್ಲಿ ಫಸ್ಟ್ ಐಟಮ್ ಅವ್ರು ಕೊಟ್ಟಿರೋದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇದು ಕ್ಯಾಶ್ ಬ್ಯಾಲೆನ್ಸು, ಅಂದರೆ ವರ್ಷದ ಆರಂಭದಲ್ಲಿ, ಅಂದರೆ ಅಟ್ ದ ಬಿಗಿನಿಂಗ್ ಆಫ್ ದ ಅಕೌಂಟಿಂಗ್ ಇಯರ್ ವಾಟ್ ಎವರ್ ದ ಬ್ಯಾಲೆನ್ಸ್ ದೇ ಹ್ಯಾಡ್. ಓಕೆ, ದಟ್ ಈಸ್ ವಾಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಕ್ಯಾಶ್ ಅನ್ನುವಂಥದ್ದು ಒಂದು ಅಸೆಟ್, ಇಟ್ಸ್ ಅ ಕೈಂಡ್ ಆಫ್ ಅಸೆಟ್. ಸೊ ಅದನ್ನು ನೀವು ಬಿಡಿ, ಅದನ್ನು ನಾವಲ್ಲಿ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಅಸೆಟ್ ಸಂಬಂಧಪಟ್ಟಿರುವ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಿಲ್ಲ. ಅಲ್ಲಿ ನೆಕ್ಸ್ಟ್ ಅವರು ಸೆಕೆಂಡ್ ಟ್ರಾನ್ಸಾಕ್ಷನ್ ಕೊಟ್ಟಿರೋದು ಅದು ಸಬ್ಸ್ಕ್ರಿಪ್ಷನ್, ಅಂದರೆ ಮೆಂಬರ್ಶಿಪ್ ಫೀಸ್, ಅದು ಮುಖ್ಯ ಒಂದು ಇನ್ಕಮ್. ಸೊ 20,500 ಕೊಟ್ಟಿದ್ದಾರೆ. ಸೊ ನೀವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕು. ಮೊದಲು ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ ಬಗ್ಗೆ ಏನು ಹೇಳಿದ್ದಾರೆ ನೀವು ಅಸೆಟ್ ಸೈಡಲ್ಲಿ ನೋಡಿ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 1000 ರೂಪೀಸ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಕಳೆದ ವರ್ಷ ಅವರಿಗೆ 1000 ರೂಪಾಯಿ ಮೆಂಬರ್ಸಿಂದ ದುಡ್ಡು ಬರಬೇಕಿತ್ತು, ಅದು ಇನ್ನೂ ಕೂಡ ಬಂದಿಲ್ಲ. ಇದು 2017ರ ಬ್ಯಾಲೆನ್ಸ್ ಶೀಟು, ಅದು ಕಳೆದ ವರ್ಷ. ನಾವು ಪ್ರಿಪೇರ್ ಮಾಡ್ತಿರೋದು 2018ರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಇವಾಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಈ ವರ್ಷದ್ದು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟು ರಿಸೀವ್ ಆಗಿದೆ ಅಂತ ಕೊಟ್ಟಿದ್ದಾರೆ, 20,500 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ನೀವು ಇನ್ಕಮ್ ಸೈಡ್ಗೆ ಹೋಗಿ ಅಡ್ಜಸ್ಟ್ಮೆಂಟ್ ನೋಡಬೇಕು. ಅಡ್ಜಸ್ಟ್ಮೆಂಟ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಏನಂತ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000, ಅಂದರೆ ಈ ವರ್ಷ ದುಡ್ಡು ಬರಬೇಕಿತ್ತು, ಬಂದಿಲ್ಲ. ಎಷ್ಟು? 2000. ಸೊ ಇವಾಗ ನೀವು ಎಲ್ಲವನ್ನು ತಲೆಯಲ್ಲಿ ನೆನ್ಪಿಟ್ಕೋಬೇಕು. ಆ ಬ್ಯಾಲೆನ್ಸ್ ಶೀಟಲ್ಲಿ ಏನು ತೋರಿಸಿದ್ರು? ಕಳೆದ ವರ್ಷದ ಮೆಂಬರ್ಶಿಪ್ ಫೀಸ್ 1000 ಬಾಕಿ ಇತ್ತು ಅಂತ ಹೇಳಿದರು. ಅಡ್ಜಸ್ಟ್ಮೆಂಟಲ್ಲಿ ಈ ವರ್ಷದ್ದು 2000 ಸಬ್ಸ್ಕ್ರಿಪ್ಷನ್ ಬರಬೇಕು, ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಲೂ ಕೊಟ್ಟಿದ್ದಾರೆ. ಎಷ್ಟು? 1500 ರೂಪಾಯಿ. ಅಂದರೆ ಮುಂದಿನ ವರ್ಷದ್ದು ಈ ವರ್ಷವೇ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ವಿ. ಸೊ 3 ಥರದ ಟ್ರಾನ್ಸಾಕ್ಷನ್ಸ್ಗಳಿದೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಸಬ್ಸ್ಕ್ರಿಪ್ಷನ್ಗೆ. ತುಂಬ ಕೇರ್ಫುಲ್ ಆಗಿರಿ. ಸೊ ಇನ್ಕಮ್ ಸೈಡಲ್ಲಿ ಮೊದಲಿಗೆ ನೀವು ಸಬ್ಸ್ಕ್ರಿಪ್ಷನ್ ಅಂತ ಬರೀರಿ. ಬರೆದು ರಿಸಿಪ್ಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ
ಆ ಅಮೌಂಟನ್ನು ಬರೀರಿ. 20,500 ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ನೀವು ಅದರ ಕೆಳಗಡೆ ಕಾಣಿಸ್ಬೋದು ಮೈನಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಫ್ ಪ್ರೀವಿಯಸ್ ಇಯರ್, ಅಂದರೆ ಹಿಂದಿನ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅದು ಬಂದಿರಲಿಲ್ಲ, ಕಳೆದ ವರ್ಷದ್ದಲ್ವಾ. ಸೊ ಅದನ್ನು ನಾವಿಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. ಓಕೆ, ಕಳೆದ ವರ್ಷದನ್ನು ಯಾವತ್ತೂ ಕೂಡ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಇವಾಗ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಕಳೆದ ವರ್ಷದ ಸಬ್ಸ್ಕ್ರಿಪ್ಷನನ್ನು ಈ ವರ್ಷದ ಸಬ್ಸ್ಕ್ರಿಪ್ಷನಿಂದ ಏನಕ್ಕೆ ಮೈನಸ್ ಮಾಡ್ತಿದ್ದಾರೆ ಅಂದರೆ, ಇವಾಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನು 20,500 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ, ಟು ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟು 20,500 ಅಂತ ಕೊಟ್ಟಿದ್ದಾರೆ. ಆದರೆ ಅದು ಎಕ್ಸಾಕ್ಟಾಗಿ ಇದೇ ವರ್ಷಕ್ಕೆ ಸಂಬಂಧಪಟ್ಟಿರೋದು ಅಲ್ವೋ ಅನ್ನೋದನ್ನು ಅವರು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದರಲ್ಲಿ ಏನಾಗಿರ್ಬೋದು, ಕಳೆದ ವರ್ಷದ ಅಮೌಂಟ್ ಕೂಡ ಸೇರ್ಕೊಂಡಿರೋ ಚಾನ್ಸಸ್ಗಳು ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಆ 20,500 ರೂಪಾಯಿಂದ ಇನ್ಕಮ್ ಸೈಡಲ್ಲಿ ಕಳೆದ ವರ್ಷದ ಸಬ್ಸ್ಕ್ರಿಪ್ಷನ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ 1,000 ರೂಪಾಯಿನ ಡಿಡಕ್ಟ್ ಮಾಡ್ತಿದ್ದೀವಿ. ಅಂದರೆ ಆ 20,000 ರೂಪಾಯಿ ಒಳಗಡೆ ಕಳೆದ ವರ್ಷದ ಅಮೌಂಟು ಸೇರ್ಕೊಂಡಿರ್ಬೋದು ಅನ್ನುವ ಒಂದು ಅಸಂಪ್ಷನ್ ಮೇಲೆ. ಆಮೇಲೆ ಅದ್ರ ಕೆಳಗಡೆ ಮತ್ತೆ ಮೈನಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಅದು ಮುಂದಿನ ವರ್ಷದ್ದು. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಮುಂದಿನ ವರ್ಷದ್ದನ್ನು ಕೂಡ ನಾವು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಕಳೆದ ವರ್ಷದ್ದನ್ನು ಮೈನಸ್ ಮಾಡಬೇಕು, ಮುಂದಿನ ವರ್ಷದ್ದನ್ನು ಮೈನಸ್ ಮಾಡಬೇಕು. ನಾವು ಬರೀಬೇಕಾಗಿರೋದು ಈ ವರ್ಷದ್ದನ್ನು ಮಾತ್ರ. ಸೊ ಅಲ್ಲಿ 1,500 ಅಗೈನ್ ದೇ ಹ್ಯಾವ್ ಡಿಡಕ್ಟೆಡ್ ಆ್ಯಸ್ ಇಟ್ ಈಸ್ ಬಿಲಾಂಗ್ಸ್ ಟು ನೆಕ್ಸ್ಟ್ ಇಯರ್. ಆ್ಯಂಡ್ ಅಗೈನ್ ದೇ ಹ್ಯಾವ್ ಆ್ಯಡೆಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ನೋಡಿ, ನೆಕ್ಸ್ಟ್ ಮತ್ತೆ ಅವರು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿದ್ದಾರೆ. ಪ್ಲಸ್ ಸಿಂಬಲನ್ನು ಹಾಕಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಫ್ ಕರೆಂಟ್ ಇಯರ್, ಅಂದರೆ ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದೆಯಲ್ಲ 2,000, ಅದನ್ನು ಆ್ಯಡ್ ಮಾಡಿದ್ದಾರೆ. ಅದು ಬರಬೇಕಿತ್ತು, ಬಂದಿಲ್ಲ, ಒಟ್ಟಿನಲ್ಲಿ ಅದು ಈ ವರ್ಷದ್ದು, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನಿಮಗೆ ಕಾಣಿಸ್ಬೋದು, 20,000 ರೂಪಾಯಿಯನ್ನು ಏನು ಮಾಡಿದ್ದಾರೆ, ಅವರು ಬರೆದಿದ್ದಾರೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 20,000. ಓಕೆ, ಸೊ ಇಲ್ಲಿಗೆ ಸಬ್ಸ್ಕ್ರಿಪ್ಷನ್ ಟ್ರಾನ್ಸಾಕ್ಷನ್ ಮುಗೀತು. ನೆಕ್ಸ್ಟು ಇನ್ನೇನು ಕೊಟ್ಟಿದ್ದಾರೆ ರಿಸಿಪ್ಟ್ ಸೈಡಲ್ಲಿ, ದೇ ಹ್ಯಾವ್ ಗಿವನ್ ದ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಡೊನೇಷನ್, ದಟ್ ಈಸ್ 2,500. ಓಕೆ, ಸೊ ಯು ಜಸ್ಟ್ ಚೆಕ್ ಔಟ್ ದ ಬ್ಯಾಲೆನ್ಸ್ ಶೀಟ್. ಇಸ್ ದರ್ ಎನಿ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಡೊನೇಷನ್? ನೋ, ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಕೂಡ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಚೆಕ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ, ಅಡ್ಜಸ್ಟ್ಮೆಂಟ್ ನಂಬರ್ 3, ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ರೆವೆನ್ಯೂ. ಅಂದರೆ ಡೊನೇಷನಲ್ಲಿ ಅರ್ಧವನ್ನು ನೀವು ಏನಂತ ಕನ್ಸಿಡರ್ ಮಾಡಬೇಕು, ರೆವೆನ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಇನ್ನರ್ಧ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಹಾಗಾದರೆ ಅರ್ಧ ಡೊನೇಷನ್ ಇನ್ಕಮ್ ಸೈಡಲ್ಲಿ ಬರೀರಿ, ಇನ್ನರ್ಧ ಡೊನೇಷನನ್ನು ನೀವು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಸೊ ಡೊನೇಷನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ರಿಸಿಪ್ಟ್ ಸೈಡಲ್ಲಿ ಡೊನೇಷನ್ ಅಮೌಂಟ್ 2,500 ಕೊಟ್ಟಿದ್ದಾರೆ. ಸೊ 2,500 ಡೊನೇಷನ್ ಅಮೌಂಟ್ ಏನಿದೆ ಅದನ್ನು ನೀವು 50% ತೆಗೆದ್ರೆ ನಿಮಗೆ 1,250 ಸಿಗುತ್ತೆ. ಅದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ, ಡೊನೇಷನ್ ಬೈ ಡೊನೇಷನ್ 1,250. ಓಕೆ, ಅದಾದಮೇಲೆ ನೆಕ್ಸ್ಟ್ ಅದರದ್ದು ಕ್ಯಾಲ್ಕುಲೇಷನ್ ಕೂಡ ಅಲ್ಲೇ ಬ್ರಾಕೆಟಲ್ಲಿ ತೋರಿಸ್ತಿದ್ದಾರೆ, ನಿಮಗೆ ಕಾಣಿಸ್ಬೋದು. 2,500 ಇಂಟು 1/2 ಅಂತ ಕೊಟ್ಟಿದ್ದಾರೆ, ಹಾಫ್ ರೆವೆನ್ಯೂ ಅಂತ. ಓಕೆ, ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ರಿಸಿಪ್ಟ್ ಸೈಡಲ್ಲಿ, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ ಬಗ್ಗೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ ಅದ್ರ ಮೇಲೆ 850 ರೂಪೀಸ್ ಇಂಟ್ರೆಸ್ಟ್ ಬಂದಿದೆ. ಓಕೆ, ಇಂಟ್ರೆಸ್ಟ್ ಅನ್ನುವಂಥದ್ದು ಒಂದು ಇನ್ಕಮ್, ಅದನ್ನು ಇನ್ಕಮ್ ಸೈಡಲ್ಲಿ ಬರಿತೀವಿ. ಆದರೆ ಅಲ್ಲಿ ಇಂಟ್ರೆಸ್ಟ್ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ರು ಅಂತ ಮೊದಲು ನೋಡಬೇಕು ನೀವು. ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಡೈರೆಕ್ಟಾಗಿ 850 ರೂಪೀಸನ್ನು ಬರೆಯೋದಕ್ಕೆ ಹೋಗಬೇಡಿ. ನೀವು ಹಳೆ ಬ್ಯಾಲೆನ್ಸ್ ಶೀಟಿಗೆ ಹೋಗಿ. ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಇಲ್ಲಿ ಗವರ್ಮೆಂಟ್ ಬಾಂಡ್ ಪಕ್ಕ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ, 5% ಅಂತ ಕೊಟ್ಟಿದ್ದಾರೆ. ಅಲ್ಲಿ ಅಮೌಂಟ್ ಎಷ್ಟಿದೆ, 31,000. ನೀವು 31,000 ಮೇಲೆ 5% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನೀವು ಕ್ಯಾಲ್ಕುಲೇಟ್ರ್ ತಗೊಳ್ಳಿ, ಕ್ಯಾಲ್ಕುಲೇಟ್ರಲ್ಲಿ 31,000 ಅಂತ ಟೈಪ್ ಮಾಡಿ, ಇಂಟು 5/100 ಅಂತ ಮಾಡಿ. ಅವಾಗ ನಿಮಗೆ 1,550 ರೂಪೀಸ್ ಅಂತ ಸಿಗುತ್ತೆ. ಸೊ ಆ್ಯಕ್ಚುಲಿ ಒಂದು ವರ್ಷಕ್ಕೆ ಅವರು 31,000 ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ಅವರಿಗೆ ಎಷ್ಟು ಇಂಟ್ರೆಸ್ಟ್ ಬರಬೇಕು, 1,550 ರೂಪಾಯಿ ಇಂಟ್ರೆಸ್ಟ್ ಬರಬೇಕು. ಆದರೆ ರಿಸಿಪ್ಟ್ ಸೈಡಲ್ಲಿ ಇಂಟ್ರೆಸ್ಟನ್ನು ಎಷ್ಟು ಕೊಟ್ಟಿದ್ದಾರೆ ಅವರು, ನೀವು ನೋಡಿ, ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, 850 ರೂಪೀಸ್ ಕೊಟ್ಟಿದ್ದಾರೆ. ಎಷ್ಟು, 850 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಸೊ 850 ರೂಪೀಸ್ ಕೊಟ್ಟಿರೋದ್ರಿಂದ ಆ್ಯಕ್ಚುಲ್ ಆಗಿ ಅವರಿಗೆ ಬರಬೇಕಾಗಿರೋದು 1,550 ರೂಪಾಯಿ. ನೀವು ಅದರಿಂದ ಮೈನಸ್ ಮಾಡಿ 850, ಆವಾಗ ಇನ್ನೂ 700 ರೂಪಾಯಿ ಬ್ಯಾಲೆನ್ಸ್ ಉಳಿಯುತ್ತೆ. ಅಂದರೆ ಇಂಟ್ರೆಸ್ಟ್ ಬರಬೇಕಿತ್ತು, ಬಂದಿಲ್ಲ. ಇದನ್ನು ನಾವು ಅಕ್ರೂಡ್ ಇನ್ಕಮ್ ಅಂತ ಕರಿತೀವಿ. ಅಂದರೆ ಬರಬೇಕಿತ್ತು, ಬಂದಿಲ್ಲ. ನೀವು ಇನ್ಕಮ್ ಸೈಡಲ್ಲಿ ಬರೀಬೇಕಾದ್ರೆ ಅದು ಎರಡನ್ನೂ ಬರೀಬೇಕು. ಬಂದಿರೋ ಅಮೌಂಟನ್ನು ಬರೀಬೇಕು, ಇನ್ನು ಬರಬೇಕಾಗಿರೋ ಅಮೌಂಟನ್ನು ಬರೀಬೇಕು. ಅದಕ್ಕೆ ಇಲ್ಲಿ ಬರೆದಿದ್ದಾರೆ ನೋಡಿ,
ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡಿ. ಬೈ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ 850 ಅಂದರೆ ಅದು ರಿಸಿಪ್ಟ್ ಸೈಡಲ್ಲಿ ಕೊಟ್ಟಿರೋದು. ಅದ್ರ ಕೆಳಗಡೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ 700. ಓಕೆ, ಎರಡನ್ನೂ ಸೇರಿಸಿದಾಗ 1550 ಇಲ್ಲಿ ಕಾಣಿಸ್ಬೋದು ನಿಮಗೆ ಅಮೌಂಟ್ ಕಾಲಮಲ್ಲಿ 1550. ಓಕೆ, ಸೊ ಇದಿಷ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಗ್ಗೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಏನೇನು ಬರೀಬೇಕು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಬರೆದು ಆಯಿತು. ನಾವು ವಿ ಹ್ಯಾವ್ ಟು ಟೇಕ್ ದ ಡಿಫರೆನ್ಸ್. ಇವಾಗ ನಾವೇನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಧ್ಯೆ ಇರುವ ಡಿಫರೆನ್ಸ್ ಅಮೌಂಟನ್ನು ನೋಡಬೇಕು. ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಕ್ಸಸ್ ಅಮೌಂಟ್ ಬಂದಿದೆಯಾ ಅಥವಾ ಕ್ರೆಡಿಟ್ ಸೈಡಲ್ಲಿ ಎಕ್ಸಸ್ ಅಮೌಂಟ್ ಬಂದಿದೆಯಾ ಅಂತ ನೋಡಬೇಕು. ನೀವೆಲ್ಲ ಟೋಟಲ್ ಮಾಡಿದಾಗ ನಿಮಗೆ ಇನ್ಕಮ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ. ಟೋಟಲ್ ಆಗಿ 22,800 ಬರುತ್ತೆ. ಇಲ್ಲಿ ನಿಮಗೆ ಅಮೌಂಟ್ ಕಮ್ಮಿ ಬರುತ್ತೆ. ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಷ್ಟು ಕಮ್ಮಿ ಬರುತ್ತೆ ಅಂದರೆ ಅದನ್ನು ಕೊನೆಗೆ ಬರೆದಿದ್ದಾರೆ ನೋಡಿ, 8,950. ಇದು ಶಾರ್ಟೇಜ್ ಅಮೌಂಟು. ಎಲ್ಲಿ ಎಕ್ಸ್ಪೆನ್ಸು ಕಮ್ಮಿ ಆಗಿರೋದು. ಎಕ್ಸ್ಪೆನ್ಸ್ ಕಮ್ಮಿ ಆದರೆ ಅದರ ಅರ್ಥ ಏನು, ಅದು ಸರ್ಪ್ಲಸ್. ಓಕೆ, ಇಲ್ಲಿ ಬರೆದಿದ್ದಾರೆ ನೋಡಿ, ಟು ಸರ್ಪ್ಲಸ್. ಯಾವಾಗ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಅಮೌಂಟ್ ಟೋಟಲ್ ಮಾಡಿದಾಗ ಇನ್ಕಮ್ಗಿಂತ ಕಮ್ಮಿ ಬಂದರೆ ಅದನ್ನು ಸರ್ಪ್ಲಸ್ ಅಂತ ಕರೀತಾರೆ. ಅದನ್ನು 8,950 ಅಂತ ರೆಕಾರ್ಡ್ ಮಾಡಿದ್ದಾರೆ. ಸೊ ಇದಿಷ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಗ್ಗೆ. ಇವಾಗ ನಾವು ಬ್ಯಾಲೆನ್ಸ್ ಶೀಟ್ ಕಡೆಗೆ ಹೋಗೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ತುಂಬ ಸುಲಭ. ನೀವು ಹಳೆ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನು ಆಲ್ಮೋಸ್ಟ್ ಅದು ಯಾವ ರೀತಿ ಇದೆ ಅದೇ ರೀತಿ ಬರಿಬೇಕು. ಒಂದು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ, ಅಂದರೆ ಅಡ್ಜಸ್ಟ್ಮೆಂಟ್ಗಳು ವ್ಯತ್ಯಾಸ ಆಗುತ್ತೆ. ನೋಡಿ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ನೋಡಿ ನೀವು ಇಲ್ಲಿ ಮೊದಲಿಗೆ. ಸೊ ಆಲ್ಮೋಸ್ಟ್ ಅದರಲ್ಲಿ ಇರೋ ಥರನೇ ಎಲ್ಲವನ್ನು ಬರೀತಾರೆ. ನಾವು ಒಂದೊಂದಾಗಿ ನೋಡೋಣ, ಕಂಪ್ಯಾರಿಸನ್ ಮಾಡೋಣ. ಮೊದಲಿಗೆ ಇದು 2017 ಬ್ಯಾಲೆನ್ಸ್ ಶೀಟು. ಅದರಲ್ಲಿ ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2050. ಆದರೆ ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನೋಡಿ, ಪೇಮೆಂಟ್ ಸೈಡಲ್ಲಿ ಕೊನೆಗೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8,900. ನೀವು ಹೊಸ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಈ ಕ್ಯಾರಿ ಡೌನ್ ಬ್ಯಾಲೆನ್ಸನ್ನು ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀಬೇಕು. ಓಕೆ, ಅಂದರೆ ಅದು ವರ್ಷದ ಕೊನೆಯಲ್ಲಿ ಉಳಿದಿರೋ ದುಡ್ಡು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಇದು ಹೊಸ ಬ್ಯಾಲೆನ್ಸ್ ಶೀಟು. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದು ಅಲ್ಲಿ ಅಮೌಂಟ್ ಕಾಲಮಲ್ಲಿ 8,900 ಅಂತ ಬರೆದಿದ್ದೀವಿ. ಈ 8,900 ಎಲ್ಲಿಂದ ಬಂತು, ಅದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಕ್ಲೋಸಿಂಗ್ ಬ್ಯಾಲೆನ್ಸು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಅದು ಹೊಸ ಬ್ಯಾಲೆನ್ಸ್ ಶೀಟ್ನ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಅಕಸ್ಮಾತ್ ಕ್ಯಾಶ್ ಎಟ್ ಬ್ಯಾಂಕ್ ಆದರೆ ಅದು ಕ್ಯಾಶ್ ಎಟ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತೆ. ಇನ್ನು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು, 1,600. ಓಕೆ, ಅದು ಹಾಗೇ ಇರಲಿ. ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಮತ್ತೆ ಏನಾದರೂ ಬೇರೆ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಪರ್ಚೇಸ್ ಆಗಿರೋ ಬಗ್ಗೆ ಕೊಟ್ಟಿದ್ದಾರೆ ನೋಡಬೇಕು. ಹೌದು, ಪೇಮೆಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಪೇಮೆಂಟ್ ಸೈಡಲ್ಲಿ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಅಂದರೆ ಅದು ಹೊಸದಾಗಿ ಪರ್ಚೇಸ್ ಮಾಡಿರೋದು 3,400. ಹಳೇದೆಷ್ಟಿತ್ತು 1,600. ಇವಾಗ ಹೊಸದಾಗಿ ಪರ್ಚೇಸ್ ಮಾಡಿದ್ದು 3,400. ಎರಡೂ ಸೇರಿಸಿ ಎಷ್ಟಾಗುತ್ತೆ, ನೀವು ಅದನ್ನು ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ನಿಮಗೆಲ್ಲಿ ಕಾಣಿಸ್ತಾ ಇದೆ ನೋಡಿ, ಝೂಮ್ ಮಾಡ್ತೀನಿ. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ 1,600 ಪ್ಲಸ್ ಪರ್ಚೇಸಸ್ ಅಂತ ಕೊಟ್ಟು 3,400 ಕೊಟ್ಟಿದ್ದಾರೆ. ಔಟರ್ ಕಾಲಮಲ್ಲಿ 5,000 ಬರೆದಿದ್ದಾರೆ. ಓಕೆ, ಇಲ್ಲಿ 5,000 ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಬಗ್ಗೆ. ನೆಕ್ಸ್ಟು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಗವರ್ಮೆಂಟ್ ಬಾಂಡ್ 5% ಗವರ್ಮೆಂಟ್ ಬಾಂಡ್ 31,000 ಕೊಟ್ಟಿದ್ದಾರೆ. ಓಕೆ, ಹೊಸದಾಗಿ ಏನಾದರೂ ಗವರ್ಮೆಂಟ್ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ, ಇಲ್ಲ. ಮೊದಲಿಗೆ ಅದರದ್ದು ಇಂಟ್ರೆಸ್ಟ್ ಇದೆ, ಆದರೆ ನೀವು ಅದನ್ನು ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಏನು ಮಾಡಿ ಮಕ್ಕಳೇ, ಗವರ್ಮೆಂಟ್ ಬಾಂಡನ್ನು ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಒಂದು ನಿಮಿಷ ನೋಡಿ, ಇಲ್ಲಿ ಗವರ್ಮೆಂಟ್ ಬಾಂಡನ್ನು ನೇರವಾಗಿ ಬರೆದಿದ್ದಾರೆ. ಅದಕ್ಕೆ ಅಡ್ಜಸ್ಟ್ಮೆಂಟನ್ನು ಬರೆದಿದ್ದಾರೆ. ಯಾವ ಅಡ್ಜಸ್ಟ್ಮೆಂಟ್ ಬರೆದಿದ್ದಾರೆ ಅಂದರೆ, ಇಂಟ್ರೆಸ್ಟ್ ಅಮೌಂಟ್ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಯಾವುದು, 700 ರೂಪೀಸ್ ಬಂದಿರೋದನ್ನು ಬರೆದಿಲ್ಲ ಅವರು. 850 ರೂಪೀಸ್ ಬಂದಿದೆ, ಅದನ್ನು ಅವರು ಅಲ್ಲಿ ಬರೆಯೋದಕ್ಕೆ ಹೋಗಿಲ್ಲ. ಆದರೆ ಇಂಟ್ರೆಸ್ಟ್ ಇನ್ನೂ ರಿಸೀವ್ ಮಾಡಬೇಕು, ಎಷ್ಟು, 700 ರೂಪೀಸ್, ಅದನ್ನು ಬರೆದಿದ್ದಾರೆ ನೋಡಿ. ಆ 31,000 ಕೆಳಗಡೆ ಮೊದಲಿಗೆ 5% ಗೌರ್ಮೆಂಟ್ ಬಾಂಡ್ ಅಂತ ಬರೆದು 31,000 ಬರೆದಿದ್ದಾರೆ. ಅದ್ರ ಕೆಳಗಡೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಬರಬೇಕಿತ್ತು, ಬಂದಿಲ್ಲ. ನಿಮಗೆ ಯಾವುದಾದ್ರೂ ಒಂದು ಇನ್ಕಮ್ ಬರಬೇಕಿತ್ತು, ಬಂದಿಲ್ಲ, ಆ ಥರ ಇದ್ದಾಗ ಅದನ್ನು ನಾವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಕೌಂಟಿಂಗಲ್ಲಿ. ಯಾಕೆಂದರೆ ಅದು ನಮಗೆ ಬರಬೇಕಾಗಿರೋ ದುಡ್ಡು, ಇವತ್ತಲ್ಲ ನಾಳೆ ಬರುತ್ತೆ. ಆ ಥರದ ಅಮೌಂಟ್ಗಳಿದ್ರೆ ಅಂದರೆ ಅದನ್ನು ಅಕೌಂಟಿಂಗ್ ಟರ್ಮಲ್ಲಿ ಅಕ್ರೂಡ್ ಇನ್ಕಮ್ ಅಂತ ಕರೀತಾರೆ. ಸೊ ಅಕ್ರೂಡ್ ಇನ್ಕಮ್ ಯಾವತ್ತೂ ಕೂಡ ಅಸೆಟ್ ಆಗುತ್ತೆ. ಇದಾದ ಮೇಲೆ ಮತ್ತೆ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಬರೆಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಆಲ್ರೆಡಿ ಮೈನಸ್ ಮಾಡಿ ಆಯಿತು. ಓಕೆ, ಅದ್ರ ನಂತರ ಕೊನೆಯಲ್ಲಿ ಅವ್ರು ಕೊಟ್ಟಿರೋದು ಫರ್ನಿಚರ್, ಎಷ್ಟು, 3,000
250. ಸೊ 3250 ಫರ್ನಿಚರ್ ಅಮೌಂಟನ್ನು ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಿರೋ ಅಡ್ಜಸ್ಟ್ಮೆಂಟ್ ಇತ್ತು ಆವಾಗಲೇ ನೋಡಿ. ಅಡ್ಜಸ್ಟ್ಮೆಂಟಲ್ಲಿ ಕೆಳಗಡೆ ಎಷ್ಟು ಅಡ್ಜಸ್ಟ್ಮೆಂಟಲ್ಲಿ 250 ರುಪೀಸ್ ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಅದನ್ನು ನೀವು ಮೈನಸ್ ಮಾಡಿ ಬರಿಬೇಕು ಮಕ್ಕಳೇ, ಬ್ಯಾಲೆನ್ಸ್ ಶೀಟಲ್ಲಿ ಬರಿಬೇಕಾದ್ರೆ. ನೋಡಿ, ಮೊದಲಿಗೆ ಫರ್ನಿಚರ್ ಅಂತ ಬರೆದು ಅದರ ಒರಿಜಿನಲ್ ವ್ಯಾಲ್ಯೂ 3250 ಬರೆದು ಅದ್ರ ಕೆಳಗಡೆ ಮೈನಸ್ ಡೆಪ್ರಿಸಿಯೇಷನ್ ಅಂತ ಬರೆದು 250 ರುಪೀಸ್ ಅಂತ ಬರೆದಿದ್ದಾರೆ. ಅದು ಮೈನಸ್ ಮಾಡಿದಾಗ ಟೋಟಲ್ ಅಮೌಂಟ್ 3000 ಔಟರ್ ಕಾಲಮಲ್ಲಿ ಬರೆದಿದ್ದಾರೆ. ಓಕೆ, ಇನ್ನು ಇಲ್ಲಿಗೆ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಅಸೆಟ್ಸ್ಗಳನ್ನು ನಾವು ಬರೆದಾಯಿತು. ಅಲ್ಲಿಗೆ ಟ್ರಾನ್ಸಾಕ್ಷನ್ಸ್ಗಳು ಮುಗೀತಾ ಅಂತ ನೀವು ತಿಳ್ಕೊಂಡ್ರೆ ಇಲ್ಲ. ಅಸೆಟ್ಗೆ ಸಂಬಂಧಪಟ್ಟರೆ ಬೇರೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸ್ಗಳು ಅಡ್ಜಸ್ಟ್ಮೆಂಟ್ಸಲ್ಲಿ ಇದೆಯಾ ಅಂತ ನೀವು ನೋಡಬೇಕು. ಅಲ್ಲಿ ಮೊದಲಿಗೆ ಆಡಿಟ್ ಫೀಸ್ ಕೊಟ್ಟಿದ್ದಾರೆ. ಆಡಿಟ್ ಫೀಸ್ ಅನ್ನುವಂಥದ್ದು ಒಂದು ಎಕ್ಸ್ಪೆನ್ಸು, ಅದು ಕೊಡಬೇಕಿತ್ತು, ಕೊಟ್ಟಿಲ್ಲ, ಅದು ಅಸೆಟ್ ಆಗಲ್ಲ, ಅದು ಲಯಬಿಲಿಟಿ ಆಗುತ್ತೆ. ಆಮೇಲೆ ಡೆಪ್ರಿಸಿಯೇಷನ್ ಬಗ್ಗೆ ಕೊಟ್ಟಿದ್ದಾರೆ, ಎರಡನೇ ಅಡ್ಜಸ್ಟ್ಮೆಂಟು, ಅದನ್ನು ನಾವು ಇವಾಗಷ್ಟೇ ಬರೆದ್ವಿ. ಮೂರನೇದು ಅವರು ಡೊನೇಷನ್ ಬಗ್ಗೆ ಕೊಟ್ಟಿದ್ದಾರೆ, ಅದು ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ, ಅಸೆಟ್ ಸೈಡ್ಗೆ ಬರಲ್ಲ. ಅದ್ರ ಕೆಳಗಡೆ ನಾಲ್ಕನೇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ಅಮೌಂಟ್ ಬರಬೇಕಿತ್ತು, ಬಂದಿಲ್ಲ, ಅದು ಒಂದು ರೀತಿಯ ಅಸೆಟ್ ಆಗುತ್ತೆ ಮಕ್ಕಳೇ. ಯಾಕೆ? ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಒಂದು ಇನ್ಕಮ್. ನಮಗೆ ಒಂದು ಇನ್ಕಮ್ ಬರಬೇಕಿತ್ತು, ಬಂದಿಲ್ಲ, ಎಟ್ ಟು ರಿಸೀವ್. ಓಕೆ, ಆ ಥರದ ಇನ್ಕಮ್ಗಳಿದ್ದರೆ ಅದನ್ನು ನಾವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ 2000 ರುಪೀಸ್ ಇದೆ, ಅದನ್ನು ನೀವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಕೊನೆಗೆ ಅವರು ಬರೆದಿದ್ದಾರೆ ನೋಡಿ, ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಕೊನೆಗೆ ಬರೆದಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2000. ಸೊ ಇದಿಷ್ಟು ಅಸೆಟ್ಗಳ ಬಗ್ಗೆ. ಅಸೆಟ್ ಮುಗೀತು. ಇನ್ನು ಲಯಬಿಲಿಟಿ ಸೈಡನ್ನು ಒಂದನ್ನು ನಾವು ಮುಗಿಸಿದ್ರೆ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಲಯಬಿಲಿಟಿ ಸೈಡಲ್ಲಿ ನೀವು ಹಳೆ ಬ್ಯಾಲೆನ್ಸ್ ಶೀಟ್ ನೋಡಿ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಮೊದಲಿಗೆ ಅವರು ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು? 36,400, 36,400. ಸೊ ಅದನ್ನು ನೀವು ನೇರವಾಗಿ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರಿಬೇಕು. ಸೊ ಇವಾಗ ಹೊಸ ಬ್ಯಾಲೆನ್ಸ್ ಶೀಟ್ ಕಡೆಗೆ ಹೋಗೋಣ. ಮೊದಲಿಗೆ ನೋಡಿ, ಕ್ಯಾಪಿಟಲ್ ಫಂಡ್ ಅಂತ ಬರೆದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರೆದು ಆ ಹಳೆ ಬ್ಯಾಲೆನ್ಸನ್ನು ಇನ್ನರ್ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಬರೆದಿದ್ದಾರೆ, ಅಮೌಂಟ್ ಕಾಲಮಲ್ಲಿ ಬರೆದಿಲ್ಲ. 36,400. ಅದ್ರ ಜೊತೆಗೆ ಅವರು 8,950 ರುಪೀಸ್ ಸರ್ಪ್ಲಸನ್ನು ಆ್ಯಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕಾಣಿಸ್ಬೋದು. ಆ ಸರ್ಪ್ಲಸ್ ಎಲ್ಲಿಂದ ಬಂತು? ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಮಗೆ ಉಳಿದಿರುವ ಎಕ್ಸೆಸ್ ಅಮೌಂಟ್ ಅಥವಾ ಹೆಚ್ಚುವರಿ ಹಣ. ನೀವು ಅಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಸರ್ಪ್ಲಸ್ ಬಂದಿತ್ತು, ನೀವು ನೋಡಿರ್ಬೋದು ಆ ಅಮೌಂಟು. ಅದಾದಮೇಲೆ ಅದಕ್ಕೆ ಮತ್ತೆ ಅವರು ಡೊನೇಷನ್, ಹಾಫ್ ಡೊನೇಷನ್ ಅಂತ ಬರೆದಿದ್ದಾರೆ ನೋಡಿ. ಆ್ಯಡ್ ಹಾಫ್ ಡೊನೇಷನ್ ಬ್ರಾಕೆಟಲ್ಲಿ ಕ್ಯಾಪಿಟಲ್ ಅಂತ ಬರೆದಿದ್ದಾರೆ. ಅಂದರೆ ಡೊನೇಷನ್ ಅರ್ಧ ನಾವು ಎಲ್ಲಿ ಬರೆದಿದ್ವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆದ್ವಿ. ಇನ್ನರ್ಧ ನಾವೇನು ಮಾಡಬೇಕು? ಅದನ್ನು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕು ಅಂತ ಆವಾಗಲೇ ಹೇಳಿದ್ದೆ ನಾನು. ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲ್ ಅಮೌಂಟು 46,600 ಬರೆದಿದ್ದಾರೆ. ಓಕೆ, ಇನ್ನೂ ಕೂಡ ಅದಕ್ಕೆ ಕೆಲವೊಂದು ಆ್ಯಡ್ ಮಾಡೋ ಐಟಮ್ಸ್ಗಳು ಇದೆ, ಬಟ್ ಅದು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಾವು ಅದನ್ನು ಬರೆದಿಲ್ಲ. ಅಂದರೆ ಉದಾಹರಣೆಗೆ ಲೆಗಾಸೀಸ್ ಕೊಟ್ಟರೆ ಇಲ್ಲಿ ಸೇರಿಸಿ ಬರೀಬೇಕು. ಯಾವುದಕ್ಕೆ? ಕ್ಯಾಪಿಟಲ್ ಫಂಡ್ಗೆ. ಅದೇ ರೀತಿ ಲೈಫ್ ಮೆಂಬರ್ಶಿಪ್ ಫೀಸ್ ಕೊಟ್ಟಿದ್ರು, ಇದಕ್ಕೆ ಸೇರಿಸಿ ಬರೀಬೇಕು. ಆಮೇಲೆ ಅದ್ರ ಕೆಳಗಡೆ ಇನ್ನೇನಾದರೂ ಲಯಬಿಲಿಟೀಸ್ ಬರೆಯೋದಿದೆಯಾ? ನೀವು ಹಳೆ ಬ್ಯಾಲೆನ್ಸ್ ಶೀಟನ್ನೇ ಮತ್ತೆ ಹೋಗಿ ಚೆಕ್ ಮಾಡಿ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಕಾಣಿಸ್ತಿದೆ, ಅದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಅದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಿದ್ದೀವಿ ಆಲ್ರೆಡಿ, ಅದಕ್ಕೋಸ್ಕರ ಅದನ್ನು ಇಲ್ಲಿ ನಾವು ಬರೆಯೋದಿಲ್ಲ. ಇನ್ನೇನಾದರೂ ಇದೆಯಾ ಬರೆಯೋದು ಅಂತ ಹೇಳಿದ್ರೆ ನೀವು ಅಡ್ಜಸ್ಟ್ಮೆಂಟ್ ಚೆಕ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಆಡಿಟ್ ಫೀಸ್ ರುಪೀಸ್ 2,500 ಸ್ಟಿಲ್ ಡ್ಯೂ ಅಂತ ಕೊಟ್ಟಿದ್ದಾರೆ. ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ನೀವು ಬರಿಬೋದು. ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸನ್ನು ಬರೆಯಲ್ಲ, ಯಾಕೆಂದರೆ ಅದು ಕಳೆದ ವರ್ಷದ್ದು. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ನೀವು ಬರಿಬೋದು. ಅಡ್ಜಸ್ಟ್ಮೆಂಟಲ್ಲಿ 2,500 ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಈ ಔಟ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಅದು ಲಯಬಿಲಿಟಿ ಸೈಡಿಗೆ ಬರುತ್ತೆ ಮಕ್ಕಳೇ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಅಕ್ರೂಡ್ ಏನೇ ಇದ್ದರೂ ಅದು ಅಸೆಟ್ ಸೈಡ್ಗೆ ಹೋಗುತ್ತೆ. ಅಕ್ರೂಡ್ ಇನ್ಕಮ್ ಇದ್ದರೆ ಅಸೆಟ್ ಸೈಡ್ಗೆ ಹೋಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಇದೆ, ಅದು ಲಯಬಿಲಿಟಿಯಾಗಿ ಕನ್ಸಿಡರ್ ಆಗುತ್ತೆ. ಅದನ್ನು ಏನು ಮಾಡಿದ್ದಾರೆ? ಇಲ್ಲಿ ಬರೆದಿದ್ದಾರೆ, ಕೊನೆಯಲ್ಲಿ ನಿಮಗೆ ಕಾಣಿಸ್ಬೋದು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಅಂತ ಬರೆದು 2,500 ಇಲ್ಲಿ ಬರೆದಿದ್ದಾರೆ. ಅದ್ರ ಜೊತೆಗೆ ಇನ್ನೇನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತ ನೋಡಿದ್ರೆ ನೀವು 4ನೇ ಅಡ್ಜಸ್ಟ್ಮೆಂಟಲ್ಲಿ ಕೊನೆಯ ಸೆಂಟೆನ್ಸ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500 ಅಂತ ಇದೆ. ಇದು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿರುವ ಸಬ್ಸ್ಕ್ರಿಪ್ಷನ್ ಅಮೌಂಟ್. ಅದನ್ನು ಅವರು ಕೊನೆಗೆ ಬರೆದಿದ್ದಾರೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ. ಏನಕ್ಕೆ ಬರೆದಿದ್ದಾರೆ ಅಂದರೆ ಅದು ಅಡ್ವಾನ್ಸು.
ಅಂದರೆ ನೀವು ಮುಂದಿನ ವರ್ಷದ ಅಮೌಂಟನ್ನು ಈ ವರ್ಷ ರಿಸೀವ್ ಮಾಡಿದ್ರೆ ಅದು ಕೂಡ ಒಂದು ರೀತಿಯ ಲಯಬಿಲಿಟಿ ಆಗುತ್ತೆ. ಅಂದರೆ ನೀವು ಇನ್ನೂ ಕೂಡ ಅವರಿಗೆ ಆ ಒಂದು ಬೆನಿಫಿಟನ್ನು ಕೊಟ್ಟಿರಲ್ಲ, ಅದಕ್ಕಿಂತ ಮುಂಚಿತವಾಗಿ ಮುಂಗಡವಾಗಿ ನೀವೇನು ಮಾಡಿರ್ತೀರ, ಅವ್ರ ಹತ್ರ ಹಣವನ್ನು ಪಡ್ಕೊಂಡಿರ್ತೀರ. ಸೊ ಆ ಕೊಟ್ಟಿರುವ ಹಣಕ್ಕೆ ಬೆನಿಫಿಟನ್ನು ಕೊಡೋ ತನಕ ಅದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಸೊ ಒಂದು ವಿಷಯ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ನೀವು ಎರಡು ಕಡೆ ಟೋಟಲ್ ಮಾಡಿದಾಗ ಎರಡು ಕಡೆ ಟ್ಯಾಲಿ ಆಗುತ್ತೆ. ಬಟ್ ಮುಖ್ಯವಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಬೇಕಾಗಿರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳ್ತೀನಿ. ಏನು ಅಂದರೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳಿದ್ರೆ, ಈ ವರ್ಷಕ್ಕೆ ಸಂಬಂಧಪಟ್ಟಿರುವ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ಗಳಿದ್ರೆ ಅದು ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ ಒಂದು. ಆಮೇಲೆ ಅಕ್ರೂಡ್ ಇನ್ಕಮ್ ಅಂದರೆ ಇನ್ಕಮ್ ಬರಬೇಕಿತ್ತು ಬಂದಿಲ್ಲ. ಉದಾಹರಣೆಗೆ ಅಲ್ಲಿ ಗೌರ್ಮೆಂಟ್ ಬಾಂಡ್ ಮೇಲೆ ನಮಗೆ 1550 ರೂಪೀಸ್ ಇಂಟ್ರೆಸ್ಟ್ ಬರಬೇಕಿತ್ತು, ಅದರಲ್ಲಿ 850 ಬಂದಿದೆ, 700 ಬಂದಿರಲಿಲ್ಲ. ಆ ಥರದ್ದನ್ನು ನಾವು ಅಕ್ರೂಡ್ ಇನ್ಕಮ್ ಅಂತ ಕರಿತೀವಿ. ಅದು ಅಸೆಟ್ ಸೈಡ್ಗೆ ಹೋಗುತ್ತೆ ಮಕ್ಕಳೇ. ಎರಡು ವಿಷಯಗಳಾಯಿತು. ಇನ್ನು ಮೂರನೇ ವಿಷಯ ಏನು ಅಂದರೆ, ನೀವು ಅಡ್ವಾನ್ಸ್ ಆಗಿ ಒಬ್ಬರ ಹತ್ರ ದುಡ್ಡನ್ನು ರಿಸೀವ್ ಮಾಡುವಂಥದ್ದು. ಅದು ಏನೇ ಆಗಿರಲಿ, ನೀವು ಅಡ್ವಾನ್ಸ್ ಆಗಿ ಯಾರ ಹತ್ರ ಆದರೂ ದುಡ್ಡನ್ನು ರಿಸೀವ್ ಮಾಡಿದರೆ, ನಿಮ್ಮ ಸಂಸ್ಥೆ ರಿಸೀವ್ ಮಾಡಿದರೆ ಅದು ಒಂದು ರೀತಿಯ ಲಯಬಿಲಿಟಿ ಆಗುತ್ತೆ. ಅದನ್ನು ಲಯಬಿಲಿಟಿ ಸೈಡಲ್ಲಿ ಬರೀಬೇಕು. ಓಕೆ. ಆಮೇಲೆ ನೀವು ಯಾರಿಗಾದರೂ ಅಡ್ವಾನ್ಸ್ ಕೊಟ್ಟಿದ್ದರೆ, ನೀವು ಅಡ್ವಾನ್ಸ್ ತೊಗೊಂಡಿರೋದಲ್ಲ, ಅಡ್ವಾನ್ಸ್ ಆಗಿ ದುಡ್ಡನ್ನು ಕೊಟ್ಟಿದ್ದರೆ, ಉದಾಹರಣೆಗೆ ಯಾರೋ ಒಬ್ಬರಿಗೆ ನೀವು ಅಡ್ವಾನ್ಸ್ ಆಗಿ ಏನೋ ಒಂದು ಕೆಲಸಕ್ಕೆ ದುಡ್ಡನ್ನು ಕೊಟ್ಟಿರ್ತೀರಾ, ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತೀರಾ, ಅದು ಅಸೆಟ್ ಆಗುತ್ತೆ ಮಕ್ಕಳೇ. ಯಾಕೆಂದರೆ ಅದರ ಬೆನಿಫಿಟ್ ಇನ್ನೂ ನಮಗೆ ಬಂದಿರಲ್ಲ, ಅದನ್ನು ನಾವು ಅಸೆಟ್ ಸೈಡಲ್ಲಿ ಬರಿತೀವಿ. ಈ 4 ವಿಚಾರದ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್, ಅಕ್ರೂಡ್ ಇನ್ಕಮ್ ಮತ್ತು ಅಡ್ವಾನ್ಸ್ ರಿಸೀವ್ಡ್ ಹಾಗೂ ಅಡ್ವಾನ್ಸ್ ಪೇಯ್ಡ್. ಓಕೆ. ಸೊ ಇದಿಷ್ಟು ವಿಷಯಗಳ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಅದಿಷ್ಟು ನಿಮಗೆ ಗೊತ್ತಿದ್ದರೆ ನೀವು ಆರಾಮಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಎಸ್ ವಿದ್ಯಾರ್ಥಿಗಳೇ, ಇವತ್ತಿಗೆ ಈ ಒಂದು ತರಗತಿ ಸಾಕು. ನಾನು ಮ್ಯಾಕ್ಸಿಮಮ್ ಎಷ್ಟು ಚೆನ್ನಾಗಿ ಹೇಳ್ಕೊಡೋದಕ್ಕಾಗುತ್ತೆ ಹೇಳ್ಕೊಟ್ಟಿದ್ದೀನಿ. ಸೊ ಆನ್ಲೈನ್ ಕ್ಲಾಸಲ್ಲಿ ನಮ್ಮಿಂದ ಇಷ್ಟೇ ಸಾಧ್ಯ. ನೋಡುವ ಮುಂದಿನ ತರಗತಿಯಲ್ಲಿ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗದೇ ಇದ್ದರೂ ಕೂಡ ಇನ್ನೂ ಕೂಡ ಮತ್ತಷ್ಟು ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ನಿಮಗೆ ಅದು ಒಂದರ ನಂತರ ಒಂದು ಮಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಪ್ರಾಬ್ಲಮನ್ನು ಅಗೈನ್ ಆ್ಯಂಡ್ ಅಗೈನ್ ನೀವು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನಾದರೂ ಸಂಶಯ ಇದ್ದರೆ ದಯವಿಟ್ಟು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸಿ, ನಾನು ಕ್ಲಾರಿಫಿಕೇಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.